ವರ್ಸಸ್ ಕಾಂಗ್ರೆಸ್ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ. ಬಿಜೆಪಿಯವರು ಅಂತ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿ ವಿರುದ್ಧ. ಬೆಳಗಾವಿಯ ಚಿತ್ರಣವನ್ನ ನೋಡ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಲ್ಲಾಯ್ತು, ಈಗ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ಗೋಕ್ ಪ್ರಯತ್ನ ಪಟ್ಟಿದ್ರು. ನುಗ್ಗಿದ್ರು ಕೂಡ ಪೊಲೀಸರು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಟ್ಟರು. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಈ ಒಂದು ಆಟಕ್ಕೆ. नरेंद्र मोदी ಎಲ್ಲೋ ಒಂದು ಕಡೆ ಅವರಿಗೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಗಾಬರಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವ್ರ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಇವರು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಹಾಗಾಗಿ ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ರಾಜ್ಯದ ಅಧ್ಯಕ್ಷನಾಗ ಇದನ್ನು ಖಂಡಿಸ್ತೇನೆ. ಇವತ್ತು ರಾಜ್ಯದ ಜನರ ಪಾಲಿಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದೂ ಕೂಡ ಸತ್ತಂತಾಗಿದೆ. ಇವತ್ತು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರಿಯೂ ಇಲ್ಲ. ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ 2,000 ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಕೂಡ ಮುಟ್ಟಿಲ್ಲ. ಮತ್ತೊಂದು ಕಡೆ ಇನ್ನೂ ಕೂಡ ಭೀಕರ ಬರಗಾಲ, ಇವತ್ತು ರೈತರು ಕಂಗಾಲಾಗಿದ್ದಾರೆ. ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಇವ್ರದ್ದು ರಾಜ್ಯ ಸರ್ಕಾರದ್ದು. ಇವತ್ತು ದೆಹಲಿನಲ್ಲೀಗ ಶೋಕಿ ಮಾಡೋದಕ್ಕೆ ಹೋಗಿದ್ದಾರೆ, ಪ್ರಚಾರ ತೆಗೆದುಕೊಳ್ಳೋಕೆ ಹೋಗಿದ್ದಾರೆ, ಅಷ್ಟೇ. ಅದು ಸರ್, ಈಗ ಕಾಂಗ್ರೆಸ್ನವರು ಅಷ್ಟೆಲ್ಲ ಆರೋಪ ಮಾಡಿದ್ದಾರೆ, ಅಂಕಿಅಂಶ ಮುಂದೆ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಯಾಕೆ ಒಂದೇ ಒಂದು ಅಂಕಿಅಂಶ ಮುಂದೆ ಇಡ್ತಾ ಇಲ್ಲ? ನೋಡ್ರಿ, ಬರುತ್ತಲ್ವಾ ಅಂತ ಡೌಟ್ ಬರ್ತಕ್ಕಂಥದ್ದು ಏನಿದೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಬಸವರಾಜ ಬೊಮ್ಮಾಯಿ ನಮ್ಮ ಮುಖಂಡರು ಇವತ್ತು ಕೂಡ ಮಾತನಾಡ್ತಾ ಹೇಳಿದ್ದಾರೆ, ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಎಷ್ಟು ಕೋಟಿ ಹಣ ಬಂದಿದೆ ಅಂತೇಳಿ. ನರೇಂದ್ರ ಮೋದಿಜಿಯವರ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ 2,80,000 ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಹಿಂದೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ 80,000 ಕೋಟಿ. ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ? ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಆರ್ಥಿಕ ಪರಿಸ್ಥಿತಿ ಪೂರ ಹದಗೆಟ್ಟೋಗಿದೆ. ಮುಖ್ಯಮಂತ್ರಿಗಳು ಯಾಕಾದರೂ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಲೆ ಚಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1,50,000 ಕಡತಗಳು ವಿಲೇವಾರಿ ಆಗದೆ ಹಾಗೆ ಧೂಳು ಹೊಡಿತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೈ ಕಟ್ಟಾಕೊಂಡಿದ್ದಾರೆ. 1 ರೂಪಾಯಿ ಅನುದಾನ ಅದಕ್ಕೂ ಕೂಡ ಘೋಷಣೆ ಆಗ್ತಾ ಇಲ್ಲ. ಹಾಗಾಗಿ ಇದ್ರ ಮಧ್ಯೆನೂ ಕೂಡ ಹೇಗಾದರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ. ಮತ್ತೆ ಈಗ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಭ್ರಮಣಲ್ಲಿದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಬರ ಪರಿಹಾರಕ್ಕೆ ಈಗ 18,000 ಕೋಟಿ ರಾಜ್ಯ ಸರ್ಕಾರ ಕೇಳಿದೆ, 1 ರೂಪಾಯಿ ಇದುವರೆಗೆ ಜಾರಿಯಾಗಿಲ್ಲ. ಇವ್ರು ಎಷ್ಟು ಕೊಟ್ಟಿದ್ದಾರ್ರಿ? ನೋಡಿ, ನಮ್ಮ ಪ್ರಶ್ನೆ ಒಂದೇನೇದು, ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರಿದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ರಾಜ್ಯದ ಜನರು ನಮ್ಗೆ ಆಶೀರ್ವಾದ ಮಾಡಿ ಸರ್ಕಾರ ಬಂದ ನನ್ನ ಕರ್ತವ್ಯ ಏನು, ನನ್ನ ಸರ್ಕಾರದ ಕರ್ತವ್ಯ ಏನು? ಆ ದಿಕ್ಕಿನಲ್ಲಿ ಸರ್ಕಾರ ಯಾವುದೇ ಪ್ರಯತ್ನ ಮಾಡದೇ ಇರುವಂಥದ್ದು ದುರ್ದೈವದ ಸಂಗತಿ. ಇಲ್ಲಿ ಅವರ ಹುಳುಕನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಡೆಲ್ಲಿಗೆ ಎಲ್ಲ ಶಾಸನ ಕರ್ಕೊಂಡು ಮುಖ್ಯಮಂತ್ರಿಗಳು ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು. ಪ್ರಧಾನಿಯವ್ರನ್ನ ಕಂಡು ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕೆ ಅವರು ಸಂಪೂರ್ಣ ಅವಕಾಶ ಇದೆ. ಅದಕ್ಕೆ ಯಾರೂ ಬೇಡ ಅಂತ ಹೇಳೋದಿಲ್ಲ.
ಆದರೆ ಶಾಸಕರನ್ನ ಕರ್ಕೊಂಡೋಗಲು ಸೇರಿಸಿ ಮಾತಾಡ್ತಿರೋದಂತೂ ಒಂದು ರೀತಿ ದೊಂಬರಾಟ. ಇದನ್ನು ಯಾರೂ ಸಹಿಸೋದಿಲ್ಲ. ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ 29 ರೂಪಾಯಿನಂತೆ ಒಂದು KG ಅಕ್ಕಿಯನ್ನು ಬಡವ ಬಲ್ಲಿದ ಅಂತ ಹೇಳಿದ್ರೆ ಎಲ್ರಿಗೂ ಕೊಡುವಂಥ ಒಂದು ಯೋಜನೆ ಏನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಹಸಿವಿನಿಂದ ಮುಕ್ತರಾಗೋದಕ್ಕೆ, ಬಡವರು ನೆಮ್ಮದಿಯಿಂದ ಬದುಕೋದಕ್ಕೆ, ಎಲ್ಲ ವರ್ಗದ ಜನರು ಯಾವುದೇ ತೊಂದರೆಗಳಿಲ್ಲದೇ ಈ ಅಕ್ಕಿಯನ್ನು ಪಡಿಬೇಕು. ಆ ಅಕ್ಕಿ ನಾವು ಸಹ ಮನೆಗೆ ತಂದು ನೋಡಿದ್ದೇವೆ. ಭಾಳ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯ ಅಧ್ಯಕ್ಷರು, ನಾವೆಲ್ಲರೂ ಸೇರಿ ವಿಧಾನಸಭೆ ಒಳಗಡೆ ಹೋದರೆ ಈ ಸರ್ಕಾರ, ಪೊಲೀಸರು ನಮ್ಮ ತಡೆಗಟ್ಟಿದ್ದಾರೆ. ನಾವು ಚುನಾಯಿತ ಪ್ರತಿನಿಧಿಗಳು, ನಮಗೆ ಇಲ್ಲಿ ಸ್ಥಳ ಇಲ್ಲ. ಒಂದು ರೀತಿಯಲ್ಲಿ ಅರಾಜಕತೆ ಈ ರಾಜ್ಯದಲ್ಲಿದೆ. ಎಲ್ಲ ರಂಗದಲ್ಲಿ ಫೇಲ್ ಆಗಿರುವಂಥ ಮುಖ್ಯಮಂತ್ರಿಗಳು ದರ್ಪದಿಂದ ಈ ರಾಜ್ಯವನ್ನು ಆಳಬೇಕು ಅಂತಿದ್ದಾರೆ. ಆಘೋಷಿತ ಎಮರ್ಜೆನ್ಸಿ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ. ಆದ್ದರಿಂದ ಜನ ವಿರೋಧಿ ಈ ನೀತಿಗಳು, ಜನ ವಿರೋಧಿ ದರ್ಪ ಭಾಳ ದಿವಸ ನಡೆಯೋದಿಲ್ಲ. ಜನ ಆಂದೋಲನ ಮುಖಾಂತರ ಈ ಸರ್ಕಾರವನ್ನು ಜನನೇ ಕಿತ್ತಾಕ್ತಾರೆ. ಸಂಘರ್ಷಗಳು, ಹೋರಾಟಗಳು ಒಳ್ಳೆ ರೀತಿಯಲ್ಲಿ ನಡೆದು ಅದರಿಂದ ರಾಜ್ಯದ ಜನಕ್ಕೆ ಅನುಕೂಲ ಆಗುತ್ತೆ ಅಂತಂದಾಗ ಯಾವುದೇ ಪಕ್ಷದವರು ಕೂಡ ಹೋರಾಟಗಳನ್ನು ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು. ಆದರೆ ಸಂಘರ್ಷವನ್ನೇ ಮಾಡಬೇಕು ಇನ್ನೊಂದು ಪಕ್ಷದ ವಿರುದ್ಧ ಅಂತ ಹೋರಾಟಗಳು ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮುಂದೆ ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಇಷ್ಟೊತ್ತು ನಾನು ಮತ್ತು ವಿದ್ಯಾ ಸುದ್ದಿ ಕೊಟ್ಟು